ತುರುವೇಕೆರೆ ತಾಲೂಕಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಐಪಿಎಲ್ ಕ್ರಿಕೆಟ್ ಮಾದರಿಯಲ್ಲಿ ಪಂದ್ಯಾವಳಿ ತುರುವೇಕೆರೆ ಪ್ರೀಮಿಯರ್ ಲೀಗ್ ಆಯೋಜನೆ. ಟಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರಾದ ಆರ್ಎಸ್ ಅಕ್ಷರ ಅಕಾಡೆಮಿ ಅಧ್ಯಕ್ಷರಾದ ನೆಮ್ಮದಿ ಗ್ರಾಮದ ಸಿಎಸ್ ಮೂರ್ತಿ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಟಿಪಿಎಲ್ ಪಂದ್ಯಾವಳಿಯ ಚಿಹ್ನೆಯನ್ನ ಬಿಡುಗಡೆಗೊಳಿಸಿದ್ದೇವೆ. ಬಹುದಿನಗಳ ಕನಸಾಗಿದ್ದ ಐಪಿಎಲ್ ಮಾದರಿಯ ಕ್ರಿಕೆಟ್ಗೆ ತುರುವೇಕೆರೆಯಲ್ಲಿ ಕಾಯಕಲ್ಪ ನೀಡಿದ್ದೇವೆ. ತಾಲೂಕಿನಲ್ಲಿ ಐಪಿಎಲ್ ಪಂದ್ಯದ ಮಾದರಿಯಲ್ಲಿ ಟಿಪಿಎಲ್ ಪಂದ್ಯಗಳ ತಂಡಗಳ ಆಯ್ಕೆ ಪ್ರಕ್ರಿಯೆ ಮತ್ತು ಹರಾಜು ಮೂಲಕ ತಂಡಗಳನ್ನು ಆಯ್ಕೆ ಮಾಡಲಾಗುತ್ತೆ. ಈಗಾಗಲೇ ತಂಡಗಳ ಮಾಲೀಕರಾಗಲು ಕೂಡಲೇ ಮಾಹಿತಿ ನೀಡಲು ಕೋರಿದ್ದು, ಕೆಲವು ಮಾಲೀಕರು ಹರಾಜಿನಲ್ಲಿ ಭಾಗವಹಿಸಲು ಉತ್ಸುಕರಾಗಿದ್ದಾರೆ. ಹರಾಜಿನ ಉದ್ದೇಶ ಗ್ರಾಮೀಣ ಮತ್ತು ಪಟ್ಟಣದ ಆಟಗಾರರ ಮಿಶ್ರಣದಿಂದ ತಂಡಗಳನ್ನು ಸಮತೋಲನದಲ್ಲಿರುವ ಹಾಗೆ ಮಾಡಿ ಎಲ್ಲ ಆಟಗಾರರಿಗೂ ಸಮಾನ ಅವಕಾಶ ದೊರೆಯುವಂತೆ ಮಾಡುವುದು ನಮ್ಮ ಉದ್ದೇಶವಾಗಿದೆ. ಈ ಮೂಲಕ ಆಟಗಾರರನ್ನ ಹರಾಜಿನಲ್ಲಿ ಫ್ರಾಂಚೈಸಿಗಳನ್ನು ಕೊಂಡುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದ್ದು, ಪಂದ್ಯಗಳನ್ನಾಡಲು ತಂಡಗಳನ್ನು 4 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಇದರಿಂದ ಎಲ್ಲರಿಗೂ ಸಮಾಧಾನವಾದ ಅವಕಾಶ ದೊರೆಯಲಿದೆ. ತಾಲೂಕಿನ ಇತಿಹಾಸದಲ್ಲಿ ಈ ರೀತಿಯ ಪಂದ್ಯಾವಳಿಯನ್ನ ಯಾರು ಕೂಡ ಆಯೋಜನೆ ಮಾಡಿಲ್ಲ. ಪ್ರಥಮ ಬಾರಿಗೆ ತುರುವೇಕೆರೆಯಲ್ಲಿ ಪಂದ್ಯಾವಳಿಗಳನ್ನು ನಡೆಸ್ತಾ ಇರುವುದು ಇತಿಹಾಸ ಸೃಷ್ಟಿ ಮಾಡಿದಂತಾಗುತ್ತದೆ. ಹರಾಜು ಪ್ರಕ್ರಿಯೆಗೆ 21,000 ಹಣವನ್ನು ಪೇಪರ್ ಅಮೌಂಟ್ ನೀಡಲಾಗ್ತಾ ಇದ್ದು, ಎಲ್ಲ ಗ್ರಾಮೀಣ ಕ್ರೀಡಾಪಟುಗಳು ಭಾಗವಹಿಸಬಹುದಾಗಿದೆ. ಆಟಗಾರರು ಮೊದಲ ನೋಂದಣಿ ಮಾಡಿಸಿಕೊಳ್ಳಲು ₹100 ಅರ್ಜಿ ಪಡೆದು ಸಲ್ಲಿಸಬೇಕು. ಅರ್ಜಿ ಸಿಗುವ ಸ್ಥಳ ಅಂಜನಾದ್ರಿ ಬುಕ್ ಅಂಡ್ ಸೈಬರ್ ಸೆಂಟರ್, ದಬ್ಬೆಘಟ್ಟ ರಸ್ತೆ, ತಾಲೂಕು ಪಂಚಾಯತ್ ಎದುರು ದೊರೆಯಲಿದೆ. ಕೆಲವೇ ಆಟಗಾರರನ್ನ ಹರಾಜು ಪ್ರಕ್ರಿಯೆಯಲ್ಲಿ ತೊಡಗಿಸುವುದರಿಂದ ಮೊದಲು ಬಂದವರಿಗೆ ಅವಕಾಶಗಳು ದೊರೆಯಲಿದ್ದು, ಆದಷ್ಟು ಬೇಗನೆ ನೋಂದಣಿ ಮಾಡಿಸಿಕೊಳ್ಳಿ. ತಾಲೂಕಿನ ಎಲ್ಲ ಕ್ರೀಡಾ ಪ್ರೇಮಿಗಳು, ಆಸಕ್ತರು, ಅಭಿಮಾನಿಗಳು ಸಹಕರಿಸಿ ಹಾಗೂ ಪಂದ್ಯಾವಳಿಗಳನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಬೇಕು ಅಂತ ಮನವಿ ಮಾಡಿದರು. ಇನ್ನು ಅರ್ಜಿ ಸಲ್ಲಿಸಲು ದಿನಾಂಕ 8/10/2024 12/10/2024 ತನಕ ಕೊನೆಯ ದಿನವಾಗಿದ್ದು, ಆಟಗಾರರು ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ತಂಡಗಳ ಮಾಲೀಕರಾಗಲು ಬಯಸುವ ಬೀಡ್ದಾರರು ಈ ಸಂಖ್ಯೆಗಳಿಗೆ ನೀವು ಸಂಪರ್ಕ ಮಾಡಿ ನೀವು ತಂಡಗಳ ಮಾಲೀಕರಾಗಬಹುದು. ಸಂಪರ್ಕ ಸಂಖ್ಯೆ 9986296328 ಹಾಗೂ 6361512275 ಮತ್ತು 9611865823 ಈ ಸಂಖ್ಯೆಗಳಿಗೆ ಸಂಪರ್ಕಿಸಲು ಮನವಿಯನ್ನ ಮಾಡಿದ್ದಾರೆ. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಈ ಟಿಪಿಎಲ್ ಮಾದರಿನ ನಾವು ಮೊನ್ನೆ ತಾನೇ ಲಾಂಚ್ ಮಾಡಿದ್ದೀವಿ. ಇದರ ಮುಂದುವರಿದ ಭಾಗವಾಗಿ ಐಪಿಎಲ್ ಮಾದರಿನ ಅನುಸರಿಸಿ ಟಿಪಿಎಲ್ ಮಾದರಿ ಮಾಡಬೇಕು ಅಂತ ನಾವು ಈಗಾಗಲೇ ತೀರ್ಮಾನಿಸಿದ್ದು. ಇದು ಸುಮಾರು ವರ್ಷಗಳಿಂದ ತುರುವೇಕೆರೆಯಲ್ಲಿ ಐಪಿಎಲ್ ಮಾದರಿ ಒಂದು ಫ್ರಾಂಚೈಸಿ ಮಾಡಿಲ್ಲ ಅಂತ ತಿಳಿದು, ಅದೇ ರೀತಿಯಲ್ಲಿ ತುಮಕೂರು ತಾಲೂಕಿನಾದ್ಯಂತ ಈ ರೀತಿ ಒಂದು ಕಾನ್ಸೆಪ್ಟು ಆಲ್ರೆಡಿ ಉದ್ಭವ ಆಗಿದೆ. ತುರುವೇಕೆರೆಯಲ್ಲೂ ಇದನ್ನು ಮಾಡಬೇಕು ಅಂತ ಒಂದು ಭಾಳ ದಿವಸದಿಂದ ಪ್ರಯತ್ನಪಟ್ಟು ಈಗ ಅದನ್ನು ಮುನ್ನೆಲೆಗೆ ತಂದು IPL ಮಾದರಿಯಲ್ಲಿಯೇ TPLನ ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿದ್ದೀವಿ. ಇದರ ಉದ್ದೇಶ ಏನಂದರೆ ಎಲ್ಲ ಸ್ಟ್ರಾಂಗ್ ಟೀಮು, ವೀಕ್ ಟೀಮು, ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಭಾಗವಹಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರೂ ಒಂದು ಮಿಕ್ಸ್ ಮಾಡಿ ಆಡುವಂಥ ಒಂದು ಕಾರ್ಯಕ್ರಮ ಒಂದು ಮಾಡಬೇಕು ಅಂತ ತೀರ್ಮಾನಿಸಿದ್ದು TPL. ಉದ್ದೇಶ ಅದೇ ಆಗಿರುತ್ತೆ. ಇದರ ಒಂದು ಹೆಚ್ಚಿನ ವಿವರಣೆ ನಮ್ಮ ಚಿರಂಜೀವಿಗಳು ಇದನ್ನು ತಿಳಿಸ್ಕೊಡ್ತಾರೆ. ಇದು ಏನು ಆಲ್ಮೋಸ್ಟ್ ಅಲ್ಲ ಸರ್, ಯಾವ ರೀತಿ ಅಂದರೆ ಕ್ರಿಕೆಟ್ ಟೂರ್ನಮೆಂಟ್ ಅಂದರೆ IPL ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ. ಹರಾಜು ಮಾಡ್ತಾರೆ, ಫ್ರಾಂಚೈಸಿಗಳನ್ನ ಓನರ್ಗಳು ಏನಿರ್ತಾರೆ 16 ತಂಡದ ಓನರ್ಗಳು ಟೀಮ್ಗಳನ್ನ ಹರಾಜು ಮಾಡ್ತಾರೆ. ಅಂದರೆ ಅವ್ರಿಗೆ 21,000 ಪೇಪರ್ ಅಮೌಂಟನ್ನು ನಾವು ಕೊಡ್ತೀವಿ ಅಂತ. ಅದು ಯಾರಿಗೂ ಕೂಡ ದುಡ್ಡು ಕೊಡೋಗಿರಲ್ಲ. ಅದರಲ್ಲಿ 21,000 ಅಮೌಂಟ್ ಒಳಗೆ ಅವರು 13 ಜನ ತಪ್ಪಿರೋ 14 ಜನ ಅಥವಾ 15 ಜನನೂ ಹೋಗ್ಕೊಬೋದು. ಮ್ಯಾಚ್ ಆಡಬೇಕಾಗಿರೋದು ಮಾತ್ರ 11 ಜನ ಪ್ಲೇಯರ್ಸ್ ಆಡಬೇಕು. ಅದರಲ್ಲಿ ಅವರು ಒಂದೊಂದ್ಸಲಿ ಒಂದೊಂದು ಮ್ಯಾಚ್ ಆಡಬೇಕಾದ್ರೂ ಕೂಡ ಈ 11 ಪ್ಲೇಯರ್ಸು ಪ್ಲೇಯಿಂಗ್ 11 ಅವರೇ ಅಂತ ಹೇಳ್ಬಿಟ್ಟು ಆ ಲೆಟರ್ ಕೊಡ್ತಾ ಹೋಗ್ತಾರೆ. ಇದು ಹೆಂಗೆ ಅಂದರೆ IPL ಮಾದರಿಯಲ್ಲೇ ಮಾಡೋಣ ಅಂತ ಸರ್. ಲಾಸ್ಟಿಗೆ ಕೊನೆಗೆ ಏನಾಗುತ್ತೆ, 4 ಟೀಮಲ್ಲೂ ಕೂಡ 2 ಟೀಮ್ ಹುಡ್ಕೊಂತಾರೆ. ಟಾಪ್ ಆಫ್ ದ ಪಾಯಿಂಟ್ ಯಾರು ಟೇಬಲಲ್ಲಿ ಇರ್ತಾರೆ ಎಲ್ಲ ಪೋಲ್ 4 ಪೋಲ್ ಇರುತ್ತೆ. A B C D ಅಂತೇಳಿ 4 ಪೋಲ್ ಇರುತ್ತೆ. ಆ 4 ಪೋಲಲ್ಲೂ ಕೂಡ 2 ಟೀಮ್ ಹುಡ್ಕೊಂತವೆ. ಅದನ್ನೇ ಏನು ಮಾಡ್ತೀವಿ, ಟಾಪ್ ಆಫ್ ದ ಟೀಮ್ ಏನು ಮಾಡ್ತಾರೆ, ನಾವು ಅಲ್ಲಲ್ಲೇ AB ಒಂದಿನ ಆಡಿಸ್ಕೊಂತೀವಿ, ಮತ್ತೆ CD ಒಂದಿನ ಆಡಿಸ್ಕೊಂಡ್ರೆ ಅಲ್ಲೆರಡು ಟೀಮ್ ಹುಡ್ಕೊಂತವೆ, ಇಲ್ಲೆರಡು ಟೀಮ್ ಹುಡ್ಕೊಂತವೆ ಸರ್. ಇದಾದ್ಮೇಲೆ 4 ಟೀಮಲ್ಲಿ ಹೆಂಗೆ ಅಂದರೆ ಟಾಪ್ ಪಾಯಿಂಟ್ ಯಾರು ಬಂದಿರ್ತವೆ ಅವರಿಗೆ ಒಂದು ಮ್ಯಾಚ್ ಆಡಿಸಿ ಮತ್ತೆ ಅದು ಸ್ವತಂತ್ರ ತಂಡನ ಕೆಳಗಡೆ ಇಟ್ಕೊಂತೀವಿ. ನೆಕ್ಸ್ಟ್ ಇನ್ನೆರಡು ಸೆಮಿಗೆ ಹೋಗಿರ್ತವೆ ನೋಡಿ,
ಅದರಲ್ಲಿ ಸೋತಿರೋ ತಂಡ ಡೈರೆಕ್ಟ್ ಆಚೆ ಹೋಗುತ್ತೆ, ಎಲಿಮಿನೇಟ್ ಆಗುತ್ತೆ. ಗೆದ್ದಿರೋ ತಂಡ ಫಸ್ಟ್ನಲ್ಲಿ ಫೈನಲ್ಗೆ ಎಂಟ್ರಿ ಆದ್ರೆ ಅವ್ರ ಮೇಲೆ ಆಡಿದ್ರಲ್ಲ, ಅವ್ರ ಮೇಲೆ ಆಡಿ ಅಲ್ಲಿ ಗೆದ್ದ ಮತ್ತೆ ಫೈನಲ್ಗೆ ಹೋಗ್ತಾರೆ ಸರ್. ಈ ರೀತಿ IPL ಮಾದರಿಯಲ್ಲಿ ಕ್ರಿಕೆಟ್ ಟೂರ್ನಿಮೆಂಟ್ ಆಡ್ಸೋಣ ಅಂತ ಹೇಳ್ತಾ ಇದುವರೆಗೂ ಇದು ಹೇಗೆ ಅಂದ್ರೆ ಸರ್ ನೋಡಿ, ಇದುವರೆಗೂ ತುರುವೇಕೆರೆ ತಾಲೂಕಲ್ಲಿ ಇತಿಹಾಸದಲ್ಲಿ ಯಾರು ಈ ರೀತಿ ಟೂರ್ನಿಮೆಂಟ್ ನ ಮಾಡೇ ಇಲ್ಲ. ಇದೇ ಪ್ರಥಮ ಬಾರಿಗೆ ಕೈ ಹಾಕಿದ್ದಾರೆ. ಇದಕ್ಕೆ ನಮಗೆ ಅತಿ ಹೆಚ್ಚಾಗಿ ಸಹಕಾರ ಕೊಟ್ಟಿರೋದು ನಮ್ಮ ಸರ್ರು. ಈ ವಿಷಯನ ಮಾಡ್ಬೇಕು ತುಂಬಾ ಜನರಿಗೆ ಆಸೆ ಇತ್ತು, ಆದ್ರೆ ಕೈ ಜೋಡ್ಸಕ್ಕೆ ಯಾರು ಇರ್ಲಿಲ್ಲ. ಈಗ ಏನಾಗ್ಬಿಡ್ತು, ಈಗ ಮಾಡ್ತಿದ್ದಾರೆ. ಅವರು ಮಾಡ್ಬೇಕು ಅಂತ ಹೇಳಿ ಒಬ್ಬರೇ ಕೂಡ ನಾನು ಒಬ್ಬನೇ ಮಾಡ್ತೀನಿ ಅಂತ ಬರಲಿಲ್ಲ, ಎಲ್ಲರ ಅಭಿಪ್ರಾಯಗಳನ್ನ ಕೇಳ್ಬಿಟ್ಟು ಆಮೇಲೆ ಈ ಟೂರ್ನಿಮೆಂಟ್ ನ ಅವ್ರು ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಇದರಿಂದ ಹೆಂಗಾಗುತ್ತೆ ಅಂದ್ರೆ ಸರ್, ಹಳ್ಳಿ ಮತ್ತೆ ಟೌನು ಎಲ್ರಿಗೂ ಕೂಡ ಸಮಾನವಾಗಿ ಆ ಆಟ ಆಡಕ್ಕೆ ಚಾನ್ಸ್ ಸಿಗುತ್ತೆ. ಈಗ ಹೆಂಗೆ ಅಂದ್ರೆ ಬರೀ ನೀವೇ ಟೀಮ್ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ಆ ಟೌನ್ ಅವರು ಒಂದು 6 ಟೀಮು 7 ಟೀಮು ಈಗ ಸ್ಟ್ರಾಂಗ್ ಇರೋ ಟೀಮ್ ಇದಾವೆ, ಅವ್ರವರೇ ಗೆಲ್ತಾರೆ. ನಾವ್ಯಾಕೆ ಹೋಗೋಣ, ಸುಮ್ಮನೆ ಎಂಟ್ರಿ ಹಾಕೋದು ವೇಸ್ಟ್, ನಮ್ ದುಡ್ಡು ವೇಸ್ಟ್ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಬರಲ್ಲ. ಅದಕ್ಕೆ ಮಾಡ್ಬೇಕು, ಹರಾಜ್ ಮಾಡಿದ್ರೆ ಟೌನ್ ಅಲ್ಲೂ ಹಳ್ಳಿಯರು ಎಲ್ಲರೂ ಕೂಡ ಟೀಮಿಗೆ ಹರಾಜ್ ಆಗ್ತಾರೆ. ಆದ್ರೆ ಹರಾಜ್ ಮಾಡ್ಬೇಕಾದ ಪ್ರಕ್ರಿಯೆಯಲ್ಲಿ 21,000 ಪರ್ಸ್ ಅಮೌಂಟ್ ಅಥವಾ ಪೇಪರ್ ಅಮೌಂಟ್ ಏನ್ ಕೊಡ್ತೀವಿ ಅದ್ರೊಳಗೆ ಆ ಸೀಮಿತದಲ್ಲಿ ಮಾತ್ರನೇ ಅವ್ರ ಪ್ಲೇಯರ್ನ ಹರಾಜ್ ಮಾಡ್ಕೊಬೇಕು. ಇದು ಇಲ್ಲಿನ ಟರ್ಮ್ ಅಂಡ್ ಕಂಡೀಷನ್ ಸರ್. ಇದ್ರ ಬಗ್ಗೆ ಏನಾದ್ರು ಫ್ರಾಂಚೈಸಿ ಮಾಡಲಾಗಿರೋದ್ರಿಂದ ಯಾರಾದ್ರೂ ಉದ್ಯಮಿಗಳು ಅಥವಾ ಮುನ್ನೆಲೆ ಇರತಕ್ಕಂಥ ಲೀಡರ್ಗಳು ಯಾರಾದ್ರೂ ಇದ್ರೆ ಫ್ರಾಂಚೈಸಿ ಖರೀದಿಸೋಕೆ ಅವಕಾಶ ಇದೆ. ಇನ್ನೊಂದು ಏನು ಅಂದ್ರೆ ಸರ್, ಇದು ಲೈವ್ ಟೆಲಿಕಾಸ್ಟ್ ಇರುತ್ತೆ ಸರ್. ಯೂಟ್ಯೂಬ್ ಲೈವ್ ಅಂದ್ರೆ ಎಷ್ಟು ವರ್ಷ ಬಿಟ್ಟು ನಾನು ಆಡಿರೋ ಆಟ ಹೇಗೆ ಏನು ಯಾವ ಬೇಕಾದ್ರೂ ತೆಗೆದು ಕೂಡ ನೋಡ್ಕೊಬಹುದು. ಈಗ ನಾವು ಲೈವ್ ಮ್ಯಾಚ್ಗಳು ಹೊರಗಡೆ ಹೋಗಿ ಆಡ್ತೀವಿ, ನಮ್ಗೆ ಬೇಜಾರಾದ ಹೇಗೆ ಮಾಡ್ತೀವಿ, ಒಬ್ಬರೇ ಕೂತ್ಕೊಂಡಾಗ ಅದೇ ಮ್ಯಾಚ್ ನ ತೆಗೆದು ನಾವೇ ನೋಡ್ತಿರ್ತೀವಿ. ಈಗ ಯಾರು ನಾನು ಹೆಂಗ್ ಆಡಿದ್ದೆ ಏನು ಯಾರಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಮತ್ತೆ 21,000 ಅಂತ ಹೇಳಿದ್ರೆ 21,000 ಪರ್ಸ್ ಅಮೌಂಟ್ ಅಂತ ಫ್ರಾಂಚೈಸಿ ಓನರಿಗೆ ಕೊಟ್ಬಿಡ್ತೀವಿ ಯಾರು ನಾವು. ದುಡ್ಡು ಕೊಡಲ್ಲ, ಸರ್ ಸುಮ್ಮನೆ ಪೇಪರ್ ಅಮೌಂಟ್ ಅನ್ಕೊಬೇಕು. ಒಂದು ಅಗ್ರಿಮೆಂಟ್ ಸುಮ್ಮನೆ. ಓಕೆ ಆ 21,000 ಅಮೌಂಟ್ ಅಲ್ಲಿ ಸರ್ ನಾವೀಗ ಬ್ಯಾಟ್ಸ್ಮನ್, ಬೌಲರ್, ವಿಕೆಟ್ ಕೀಪರ್ ಮತ್ತೆ ಆಲ್ರೌಂಡರ್ ಅಂತ ಡಿವೈಡ್ ಮಾಡಿರ್ತೀವಿ. ಫಸ್ಟ್ ಆಲ್ರೌಂಡರ್